ಮಂಗಳೂರು ಮತ್ತು ಮಲೆನಾಡಿನ ಹವ್ಯಕ ಮನೆಗಳಲ್ಲಿ ತೊಂಡೆಕಾಯಿ ಹುಳಿಮೆಣಸಿನ ಕೊದಿಲು ಅಂತ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾರೆ. ಯಾವುದೇ ಮಸಾಲೆ ರೋಸ್ಟ್ ಮಾಡದೆ ಹುಣಸೆ ಹುಳಿ ಮತ್ತು ಒಣಮೆಣಸು ಮಾತ್ರ ಹಾಕಿ ಮಾಡೋದ್ರಿಂದ ಹುಳಿಮೆಣಸಿನ ಕೊದಿಲು ಅಂತ ಹೇಳ್ತಾರೆ. ಹಾಗೆ ತೊಂಡೆಕಾಯಿಯನ್ನು ಕಟ್ ಮಾಡದೆ ಇಡಿಯಾಗಿ ಗುದ್ದಿ ಮಾಡೋ ಈ ಸಾಂಬಾರ್ ಬಿಸಿ ಬಿಸಿ ಅನ್ನದ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ತೊಂಡೆಕಾಯಿ ಅಥವಾ ಐವಿ ಗಾರ್ಡನ್ನ ಲೈಟ್ ಆಗಿ ಜಜ್ಜಿ ಸ್ವಲ್ಪ ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಹಾಕಿ ಬೇಯಿಸ್ಕೊಳ್ಬೇಕು. ತೊಂಡೆಕಾಯಿಯನ್ನ ಕುಕ್ಕರ್ನಲ್ಲೂ ಬೇಯಿಸ್ಕೊಳ್ಬೋದು. ಇನ್ನೀಗ ಒಂದು ಮಿಕ್ಸಿ ಜಾರಲ್ಲಿ 2 ಕಪ್ ಆಗುವಷ್ಟು ಕಾಯಿ ತುರಿ, ನಿಂಬೆ ಗಾತ್ರದ ಹುಣಸೆ ಹುಳಿ, 5-6 ಒಣಮೆಣಸನ್ನು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ರೆಡಿ ಮಾಡಿಕೊಂಡು ಅದನ್ನು ಬೆಂದಿರೋ ತೊಂಡೆಕಾಯಿಗೆ ಹಾಕಿ ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ, ಬೇಕಿದ್ರೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಕುದಿ ಬರೆಸ್ಕೊಳ್ಳಿ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ರೆ ತೊಂಡೆಕಾಯಿ ಹುಳಿ ಮೆಣಸಿನ ಕೊದಿಲು ರೆಡಿಯಾಗುತ್ತೆ.